ಹಾಲೆಲೂಯ. ದೇವರಿಗೆ ಸ್ತೋತ್ರ. ಶುಭೋದಯ. ಬೆಳಗಾಯ್ತು ಪ್ರಿಯರೇ. 7 ಗಂಟೆ ಆಯಿತು. ಎದ್ದಿದ್ದೀರಾ? ಇನ್ನೂ ಹಾಸಿಗೆಯ ಮೇಲೆ ಮಲಗಿದ್ದೀರಾ? ಕರ್ತನ ಸನ್ನಿಧಿಯಲ್ಲಿ ವಾಕ್ಯ ಧ್ಯಾನಿಸಿ, ವೈಯಕ್ತಿಕವಾಗಿ ಪ್ರಾರ್ಥಿಸಿ, ಮತ್ತೊಂದು ಸಾರಿ ನಾವು ಅನುದಿನದ ಧ್ಯಾನಿಸುವುದಕ್ಕಾಗಿ ಬೆಳಗ್ಗೆ 7 ಗಂಟೆಗೆ ಪ್ರತಿದಿನ ನಿಮ್ಮ ಮುಂದೆ ಬರ್ತಿದ್ದೇನೆ. ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ನಿಮಗೆ ಸಾಯಂಕಾಲವೋ ಮಧ್ಯಾಹ್ನವೋ ಮತ್ತೊಂದು ಸಮಯವೋ ಆಗಿರಬಹುದು. ಯಾವುದೇ ಸಮಯವಾಗಿರಲಿ, ಯೇಸುವನ್ನು ಸ್ತುತಿಸುವುದಕ್ಕಾಗಿ 24/7 ಕರ್ತನೊಂದಿಗೆ ಸಹವಾಸ ಮಾಡುವುದು ನಮಗೆ ಎಷ್ಟೋ ಮೇಲಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ ದೇವರೇ. ನಮ್ಮೊಂದಿಗೆ ಮಾತಾಡಿರಿ. ನಿಮ್ಮ ಮಾತೆ ನಮ್ಮನ್ನು ನಡೆಸುತ್ತವೆ, ನಮ್ಮನ್ನು ಬದುಕಿಸುತ್ತವೆ. ನಿಮ್ಮ ಕೃಪೆ ನಮ್ಮೆಲ್ಲರೊಂದಿಗಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ಸಮಯ ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದಲ್ಲ ಪ್ರಿಯರೇ, ಈ ದಿನ ನಾವು ಬದುಕಿರುವುದಾದರೆ ಯಾರು ಕಾರಣ? ಎಲ್ಲ ನಿಮ್ಮ ದಯೆ ನಮಗೆ ಪ್ರಾಪ್ತವಾಯಿತು ಅನ್ನುತ್ತಾ ಇರ್ತೇವಲ್ಲವೇ? ನಮ್ಮ ಕಂಪನಿ ಯಜಮಾನರಿಗಾಗಿ, ನಮಗೆ ಸಂಬಳ ಕೊಡುವಂತಹ ಡಿಪಾರ್ಟ್ಮೆಂಟ್ಸ್ಗಳಿಗಾಗಿ, ಗೌರ್ನಮೆಂಟ್ಗಾಗಿ, ಹೌದಲ್ಲ, ಇನ್ನೂ ಕೆಲವರು ಅವರಿಗೆ ಕೆಲವೊಂದು ಸಹಾಯ ಮಾಡುವ ದಾನಿಗಳ ವಿಷಯದಲ್ಲಿ ಎಲ್ಲ ನಿಮ್ಮ ದಯೆ ಎಂದು ಹೇಳ್ತಿರುತ್ತಾರೆ. ಆದರೆ ನಿಜವಾಗ್ಲೂ ಆಲೋಚಿಸೋದಾದರೆ ನಮಗೆ ಎಷ್ಟೇ ಜನ ಎಷ್ಟೇ ವಿಧಾನದಲ್ಲಿ ಸಹಾಯ ಮಾಡಿದ್ರೂ ಸಹ ನಮಗೆ ಯಾವ ಕೊರತೆ ಇರಲಾರದಂತೆ ನಮಗೆ ಬೇಕಾದ ಆಹಾರ ಪದಾರ್ಥಗಳು, ಅನ್ನ, ವಸ್ತ್ರ ಎಲ್ಲವನ್ನೂ ಕೊಟ್ಟರು. ದೇವರ ಕೃಪೆಯೇ ಇಲ್ಲದಿದ್ದರೆ, ಆತನ ದಯೆ ಇಲ್ಲದಿದ್ದರೆ ನಾವು ಬದುಕಲು ಆಗುತ್ತದೋ? ನಮ್ಮ ಜೀವ ಎಷ್ಟರದಾಗಿದೆ, ಹೀಗೆ ಕಾಣಿಸಿಕೊಂಡು ಹಾಗೆ ಮಾಯವಾಗಿ ಹೋಗುವಂಥದ್ದಾಗಿದೆ. ಆವಿಗೆ ಅಂತಿದೆ. ಬೆಳಗ್ಗೆ ಅರಳಿ ಸಾಯಂಕಾಲ ಬಾಡಿ ಹೋಗುವಂತಹ ಪುಷ್ಪದಂತಿದೆ. ನಾವು ಬದುಕಿ ಸಜೀವರಾಗಿ ವರ್ಷಗಳವರೆಗೂ ಜೀವಿಸುತ್ತಾ ಇರುವುದಾದರೆ ಅದು ಕೇವಲ ದೇವರ ಕೃಪೆಯಾಗಿದೆ. ನಮಗಿಂತಲೂ ಚಿಕ್ಕವರು, ನಮಗಿಂತಲೂ ಆರೋಗ್ಯಕರವಾಗಿರುವವರು, ಎಲ್ಲ ವಸತಿ ಇದ್ದಂಥವರು, ಸಾಕಷ್ಟು ದುಡ್ಡುಳ್ಳಂಥವರು, ಒಳ್ಳೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ಳಬೇಕಾದವರು ಕೂಡ ಈ ದಿನ ತೀರಿ ಹೋಗುತ್ತಾ ಇದ್ದಾರೆ. ದೇರ್ ಇಸ್ ನೋ ಹೋಪ್ ಎಂದು ಡಾಕ್ಟರ್ಸ್ ಹೇಳ್ತಾ ಇರುವುದನ್ನು ನಾವು ಕೇಳ್ತಿರ್ತೇವಲ್ಲವೇ? ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಬದುಕಿಸಿರಿ ಎಂದು ಹೇಳಿದ್ರೂ ಕೂಡ ನಮ್ಮಿಂದ ಆಗಲ್ಲ ಅನ್ನುತ್ತಾರೆ. ಇದರಿಂದಲೇ ನಾವು ಕಲಿಯಬೇಕು ಪ್ರಿಯರೇ. ನಮ್ಮ ಜೀವ, ನಮ್ಮ ಪ್ರಾಣ ನಮ್ಮ ದೇವರ ಕೈಯಲ್ಲಿ ಮಾತ್ರ ಇದೆ. ನಾವು ಸಜೀವ ಉಳ್ಳವರಾಗಿರೋದಾದರೆ ಅದು ಆತನ ಕೃಪೆಯಾಗಿದೆ. ಭಕ್ತನಾದ ದಾವೀದನು ದೇವರನ್ನು, ದೇವರ ಮಾತನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ನೀವು ಕೀರ್ತನೆ 119 ಮೇಲಿಂದ ಮೇಲೆ ಓದುವುದಾದರೆ, ಆ ಅಧ್ಯಾಯದಲ್ಲಿರುವ ವಚನಗಳೆಲ್ಲ ನೀವು ಧ್ಯಾನ ಮಾಡಿ ನೋಡುವುದಾದರೆ, ಹೌದಲ್ಲವೇ, ಬೈಬಲ್ನಲ್ಲಿಯೇ ಅತ್ಯಂತ ದೊಡ್ಡ ಅಧ್ಯಾಯ, ಹೆಚ್ಚು ವಚನಗಳುಳ್ಳಂತಹ ಕೀರ್ತನೆ 119 ಆಗಿದೆ. ಅದರಲ್ಲಿ 176 ವಚನಗಳಿವೆ. ಈ ಅಧ್ಯಾಯದಲ್ಲಿ ಬಹಳಷ್ಟು ವಿಷಯಗಳಿವೆ. ಆದರೆ ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ದೇವರ ವಾಕ್ಯದ ಬೆಲೆಯ ಕುರಿತಾಗಿ, ದೇವರ ವಾಕ್ಯ ನಮಗೆ ಏನೆಲ್ಲ ಕಾರ್ಯ ಮಾಡುತ್ತದೆ ಎಂಬುದಾಗಿ, ದೇವರ ವಾಕ್ಯ ಓದುವವನು, ಅನುಸರಿಸುವವನು, ಧ್ಯಾನಿಸುವವನು ಯಾವ ರೀತಿಯಾಗಿ ಹೇಗೆ ಅಭಿವೃದ್ಧಿ ಹೊಂದುತ್ತಾನೆ ಎಂಬುದಾಗಿ ಚೆನ್ನಾಗಿ ಇದರಲ್ಲಿ ನಾವು ಕಂಡುಕೊಳ್ಳಬಲ್ಲೆವು. ದೇವರೇ, ನಿನ್ನ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ನಾನು ಓದುತ್ತಾ ಇರುವುದರಿಂದ ನನ್ನ ಬೋಧಕರಿಗೂ ಮಿಗಿಲಾದ ಜ್ಞಾನ ನನಗುಂಟಾಯಿತು. ವೃದ್ಧರಿಗಿಂತಲೂ ಮಿಗಿಲಾದ ಅನುಭವ ಜ್ಞಾನ ತಿಳಿದುಕೊಳ್ತಿದ್ದೇನೆ ನಿನ್ನ ವಾಕ್ಯದಿಂದ ಅನ್ನುತ್ತಾನೆ ದಾವೀದನು. ಹೌದಲ್ಲವೇ? ದೇವರ ವಾಕ್ಯವನ್ನು ನಾವು ಓದುತ್ತಿರುವಾಗ, ಧ್ಯಾನಿಸುತ್ತಾ ಇರುವಾಗ ದೇವರು ನಮಗೆ ಅನೇಕ ಅನುಭವಗಳನ್ನು ಕಲಿಸುತ್ತಾರೆ. ಯಾವುದು ಸತ್ಯವಾಗಿದೆ, ಯಾವುದು ಅಸತ್ಯವಾಗಿದೆ, ಯಾವುದಕ್ಕಾಗಿ ದುಃಖಿಸಬೇಕು, ಯಾವುದಕ್ಕಾಗಿ ಸಂತೋಷಿಸಬೇಕು, ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು. ಇದೇ ಅಲ್ಲವೋ ದೊಡ್ಡ ಸಮಸ್ಯೆ ಈ ದಿನ ಪ್ರಪಂಚದಲ್ಲಿ? ಯಾರು ಸರಿಯಾಗಿ ಕೌನ್ಸಿಲಿಂಗ್ ಕೊಡುವಂಥವ್ರು ಇಲ್ವಲ್ಲ. ಮುಖ್ಯವಾಗಿ ನಮ್ಮ ಯವನಸ್ಥರನ್ನು ನೋಡಿ, ಬಹಳಷ್ಟು ಕಾಯ್ದೆ, ಕಾನೂನು, ರೂಲ್ಸ್, ರೆಗ್ಯುಲೇಷನ್ಸ್ ಇಡ್ತಾರೇನೋ, ಆದರೆ ಸ್ಕೂಲ್ನಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು. ಆದರೆ ಆ ಮಕ್ಕಳಿಗೆ ಸಲಹೆಗಳನ್ನು ಕೊಟ್ಟು, ಇದು ತಪ್ಪು, ಇದರ ಪರಿಣಾಮ ಹೀಗಿರುತ್ತೆ, ಇದು ಸರಿಯಾಗಿದೆ, ಇದರಿಂದ ಇಷ್ಟೊಂದು ಪ್ರಯೋಜನಗಳಿವೆ ಎಂದು ಹೇಳಿ ಅವರನ್ನು ತಿದ್ದಿ ಸರಿಪಡಿಸುವಂಥವರು ಎಷ್ಟು ಜನ ಇದ್ದಾರೆ ಹೇಳಿ? ನೀವು ಯೇಸುವನ್ನು ನಂಬಿರುವಂತಹ ತಂದೆ ತಾಯಿಗಳಾಗಿರುವುದಾದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ವಾಕ್ಯವನ್ನು ಕಲಿಸಿರಿ.
ವಾಕ್ಯ ನಮ್ಮನ್ನು ತಿದ್ದುತ್ತದೆ, ವಾಕ್ಯ ನಮ್ಮನ್ನು ನಡೆಸುತ್ತದೆ. ಆ ವಾಕ್ಯ ಈ ದಿನ ನೋಡೋಣ ಬನ್ನಿ. 119ನೇ ಕೀರ್ತನೆಯ ಎಲ್ಲ ವಚನ ನೋಡ್ಕೊಳ್ಳಿಕ್ಕಾಗಲ್ಲ, ಆದರೆ ಈ 119ನೇ ಕೀರ್ತನೆಯ 65ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ಯೆಹೋವನೇ, ನಿನ್ನ ಮಾತಿನ ಪ್ರಕಾರ ನೀನು ನಿನ್ನ ಸೇವಕನಿಗೆ ಮೇಲನ್ನುಂಟು ಮಾಡಿದಿ. ನಾನು ನಿನ್ನ ಆಜ್ಞೆಗಳಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಒಳ್ಳೆ ವಿವೇಚನೆ, ಒಳ್ಳೆ ಜ್ಞಾನವನ್ನು ನನಗೆ ಕಲಿಸಿಕೊಡು. ವಾಕ್ಯದಿಂದ ಒಳ್ಳೆ ವಿವೇಚನೆ. ಈ ವಿವೇಚನೆ ಅಂದರೆ ಕೇಳಿರಿ, ಯಾವುದು ಸರಿ ಯಾವುದು ಸರಿಯಲ್ಲ ಎಂಬುದನ್ನು ತಿಳಿದುಕೊಳ್ಳುವ ಲಕ್ಷಣ ಆಗಿದೆ, ಜ್ಞಾನ ಆಗಿದೆ. ಎಲ್ಲವೂ ಕೂಡ ಕಣ್ಮುಂದೆ ಒಂಥರ ಬಂಗಾರದಂತೆಯೇ ಇರ್ತವೆ, ಆದರೆ ಯಾವುದು ನಿಜವಾದ ಬಂಗಾರವಾಗಿದೆ ಎಂದು, ನಕಲಿ ಯಾವುದಾಗಿದೆ ಎಂದು ಅಕ್ಕಸಲಿಗಾರನು ಕಂಡುಹಿಡಿಯುತ್ತಾನಲ್ಲವೇ? ಸೈತಾನನು ಯಾವಾಗಲೂ ಡುಪ್ಲಿಕೇಟ್ ಮಾಡಿ ಕೊಡ್ತಿದ್ದಾನೆ. ಅದಕ್ಕೆ ಈ ದಿನ ಮನುಷ್ಯ ಮೋಸ ಹೋಗ್ತಿದ್ದಾನೆ, ನಷ್ಟ ಹೋಗ್ತಿದ್ದಾನೆ. ನೀವು ವಾಕ್ಯ ಅರಿತವರಾಗಿರುವುದಾದರೆ ಯಾವುದು ನಿಜವಾಗಿದೆ ಯಾವುದು ಸುಳ್ಳಾಗಿದೆ ಎಂದು ತಿಳಿದುಕೊಳ್ಳುವಂತಹ ವಿವೇಚನೆ ಉಳ್ಳವರಾಗಿ, ಜ್ಞಾನ ಹೊಂದಿದವರಾಗಿರುತ್ತೀರಿ. ನನಗೆ ಕಲಿಸಿಕೊಡು, ಏನಂತೆ? ನನಗೆ ಕಲಿಸಿಕೊಡು ಅನ್ನುತ್ತಾನೆ. ಅದೇ ರೀತಿ ಕೀರ್ತನೆ 50ನೇ ಅಧ್ಯಾಯ ನೋಡುವುದಾದರೆ, ನಿನ್ನ ವಾಕ್ಯ ನನ್ನನ್ನು ಬದುಕಿಸುತ್ತದೆ ಅನ್ನುತ್ತಾನೆ. ನಾವು ಹೇಗೆ ಬದುಕುತ್ತಾ ಇದ್ದೇವೆ ಗೊತ್ತಾ ಈ ದಿನ? ಹೇಗೆ ಬದುಕೋದಂದ್ರೆ ಅನ್ನ ತಿಂದ್ರೆ ಬದುಕುತ್ತೇವಲ್ಲವೇ? ನಮ್ಮ ಬದುಕಿಗೆ ಮೂಲ ಆಧಾರ ಆಹಾರ, ಒಂದು ಒಳ್ಳೆ ಮನೆ, ಬೇಕಾದ ವಾಹನಗಳು, ಕೈತುಂಬ ದುಡ್ಡಿದ್ರೆ ಬದುಕಬಹುದು ಅಂದುಕೊಳ್ಳುತ್ತೇವೆ. ಆದರೆ ನಮ್ಮ ಬದುಕಿನಲ್ಲಿ ನೆಮ್ಮದಿ ಇರಬೇಕಾದರೆ, ಪ್ರಶಾಂತತೆ ಇರಬೇಕಾದರೆ, ಬದುಕಿನಲ್ಲಿ ನಾವು ದೇವರಿಗೋಸ್ಕರ ಸಾಧಿಸಬೇಕಾದರೆ, ಪ್ರಯೋಜಕರಾಗಿರಬೇಕಾದರೆ, ಪರಲೋಕ ವಾರಸುದಾರರಾಗಿ ಈ ಲೋಕದಲ್ಲಿ ನಾವು ಬದುಕಬೇಕಾದರೆ ನಮಗೆ ಬೇಕಾದದು ಆತನ ವಾಕ್ಯವಾಗಿದೆ. ನಿನ್ನ ವಾಕ್ಯ ನನ್ನನ್ನು ಬದುಕಿಸಿದೆ, ನನ್ನ ಬಾಧೆಯಲ್ಲಿ ಇದೇ ನನಗೆ ನೆಮ್ಮದಿಯನ್ನುಂಟು ಮಾಡುತ್ತದೆ. ನನ್ನ ಬಾಧೆಯಲ್ಲಿ, ನನ್ನ ಅವಶ್ಯಕತೆಯಲ್ಲಿ, ನನ್ನ ಅಯೋಮಯದ ಪರಿಸ್ಥಿತಿಯಲ್ಲಿ, ನನ್ನ ವ್ಯಾಧಿಯಲ್ಲಿ, ನನ್ನ ಸಮಸ್ಯೆಯಲ್ಲಿ, ನನ್ನ ಸಂಕಟಗಳಲ್ಲಿ, ನನ್ನ ಹೋರಾಟಗಳಲ್ಲಿ ನನಗೆ ಬಿಡುಗಡೆ ಹೇಗೆ ದೊರಕುತ್ತದೆ? ನಿನ್ನ ವಾಕ್ಯದಿಂದ ನನಗೆ ಬಿಡುಗಡೆ ದೊರಕುತ್ತದೆ. ಹಾಲೆಲೂಯಾ. ಅನುದಿನವೂ ವಾಕ್ಯ ಓದಿರಿ ಓದಿರಿ ಎಂದು ಹೇಳುವುದು ಅದಕ್ಕಾಗಿಯೇ. ಓದಿ ಧ್ಯಾನಿಸಿ ಜೀರ್ಣಿಸಿಕೊಳ್ಳುವುದಾದರೆ ನೀವೆದುರಿಸುತ್ತಿರುವ ಪ್ರತಿ ಹೋರಾಟಕ್ಕೆ ಬೇಕಾಗಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡುವುದು ಮಾತ್ರವಲ್ಲದೆ ದೈವ ಜ್ಞಾನವುಳ್ಳವರಾಗಿರುತ್ತೀರಿ. ಎಲ್ಲಾ ವಿಷಯಗಳಲ್ಲಿ ಕಳವಳ ಪಡುವವರಾಗಿಯೂ ಕುಗ್ಗಿ ಹೋಗುವವರಾಗಿಯೂ ಇರದೆ ನೆಮ್ಮದಿಯುಳ್ಳವರಾಗಿ ಜೀವಿಸುತ್ತೀರಿ. ನಿನ್ನ ವಾಕ್ಯ ನನ್ನನ್ನು ಬದುಕಿಸುತ್ತದೆ. ನಿನ್ನ ವಾಕ್ಯ ನನ್ನ ಬಾಧೆಯಲ್ಲಿ ನನಗೆ ನೆಮ್ಮದಿಯನ್ನುಂಟು ಮಾಡುತ್ತದೆ. ನೋಡಿ, ಬಾಧೆಯಲ್ಲಿ ನಾವು ಬಹಳ ವಿಪರೀತವಾಗಿ ವರ್ತಿಸ್ತಾ ಇರ್ತೇವೆ. ಆ ಬಾಧೆ ಏನಾದರೂ ತಾಳಲಾರದ ಬಾಧೆ ಇದ್ರೆ ಅಳುತ್ತಾ ಇರ್ತೇವೆ, ಬೈಯುತ್ತಾ ಇರ್ತೇವೆ, ಇತರರನ್ನು ದೂಷಿಸುತ್ತಾ ಇರ್ತೇವೆ, ನಮ್ಮನ್ನು ನಾವೇ ನಿಂದಿಸಿಕೊಳ್ತಾ ಇರ್ತೇವೆ, ವೇದನೆಯಿಂದ ಕುಗ್ಗಿ ಹೋಗುತ್ತಾ ಇರ್ತೇವೆ. ಆದರೆ ಭಕ್ತನಾದ ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಬಾಧೆಯಲ್ಲಿ ನನಗೆ ನೆಮ್ಮದಿಯನ್ನುಂಟು ಮಾಡುತ್ತದೆ ಅನ್ನುತ್ತಾನೆ. ಹೌದಲ್ಲವೇ? ಕೆಲವೊಂದು ಹುಣ್ಣುಗಳಿಗೆ ನಾವು ಒರೆಸುತ್ತಾ ಇರುತ್ತೇವೆ, ಅದಕ್ಕೆ ಆರೈಕೆ ಮಾಡುತ್ತಾ ಇರುತ್ತೇವೆ. ಆಗ ಆ ಪ್ರಶಾಂತತೆ ಸ್ವಲ್ಪ ಹೊತ್ತು ಹೇಗೆ ದೊರಕುತ್ತದೋ, ಈ ಕಾಲದಲ್ಲಿ ಅದು ಕೂಡ ಮಾಡ್ತಾ ಇಲ್ಲ. ಪೇನ್ ಸಾಯಿಸಬೇಕಾದರೆ ಪೇನ್ ಕಿಲ್ಲರ್ಸ್ ಕೊಡ್ತಿದ್ದಾರೆ. ನಿದ್ರೆ ಬರುವುದಕ್ಕಾಗಿ ಇಂಜೆಕ್ಷನ್ಸ್, ಮಾತ್ರೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಸರ್ಜರಿ ಆದ ನಂತರವೂ ಕೂಡ ಅದರ ನೋವು ಗೊತ್ತಾಗಲಾರದೆ ಇರುವುದಕ್ಕಾಗಿ ಅವರಿಗೆ ನಿದ್ರೆ ಹೋಗುವಂತೆ ಮಾಡ್ತಾರೆ. ಅಂಥವರು ನೆಮ್ಮದಿಯಾಗಿ ಮಲಗುತ್ತಾರೆ. ಒಂದು ವೇಳೆ ಅನಸ್ತೇಷಿಯಾ ಕೊಡದೆ ಸರ್ಜರಿ ಮಾಡುವುದಾದರೆ, ಸರ್ಜರಿ ಆದ ನಂತರ ಕೊಡಬೇಕಾದ ಮೆಡಿಸಿನ್ಸ್ ಕೊಡದಿದ್ದರೆ ಆ ವ್ಯಕ್ತಿ ಎಷ್ಟು ಒದ್ದಾಡ್ತಾನೆ ಗೊತ್ತಾ? ಇಲ್ಲಿ ಕರ್ತನು ನಮಗೆ ಹೇಳ್ತಿದ್ದಾರೆ, ಅನಸ್ತೇಷಿಯಾಗಿಂತಲೂ ಶ್ರೇಷ್ಠವಾದದ್ದಾಗಿದೆ ದೇವರ ವಾಕ್ಯ. ನಿದ್ದೆಯಿಂದ ಬರುವ ನೆಮ್ಮದಿ ಅಲ್ಲ ಪ್ರಿಯರೇ, ಎಚ್ಚರದಿಂದಿರುವಾಗಲೇ ನಮಗೆ ವಾಕ್ಯದ ಮೂಲಕ ನೆಮ್ಮದಿ ಉಂಟಾಗುತ್ತದೆ. ಧೈರ್ಯ ಹೊಂದಿಕೊಳ್ತೇವೆ, ಉಪಶಮನ ಹೊಂದಿಕೊಳ್ತೇವೆ, ಸ್ವಸ್ಥತೆ ಹೊಂದಿಕೊಳ್ತೇವೆ. ಎಸ್, ಆತನು ತನ್ನ ವಾಕ್ಯ ಕಳಿಸಿ ಅವರ ರೋಗ ವಾಸಿ ಮಾಡಿದನೆಂದು ಬೈಬಲ್ ಹೇಳುತ್ತದೆ. ನಮ್ಮ ಮಾನಸಿಕ, ಶಾರೀರಿಕ, ಆಧ್ಯಾತ್ಮಿಕ ಬಲಹೀನತೆಗಳಿಂದೆಲ್ಲ ನಮ್ಮನ್ನು ಬಿಡಿಸಬಲ್ಲಂಥದ್ದು ದೇವರ ವಾಕ್ಯವಾಗಿದೆ. ನಮ್ಮನ್ನು ಆಧರಿಸುವಂಥದ್ದು ದೇವರ ವಾಕ್ಯವಾಗಿದೆ. ನಿನ್ನ ವಾಕ್ಯದಲ್ಲಿ ನನಗೆ ನೆಮ್ಮದಿ ಉಂಟಾಗುತ್ತೆ ಅನ್ನುತ್ತಾನೆ ದಾವೀದನು. ನಿನ್ನ ವಾಕ್ಯದಲ್ಲಿ ನಾನು ದೈವ ಜ್ಞಾನವನ್ನು, ವಿವೇಚನೆಯನ್ನು ಹೊಂದಿಕೊಳ್ತೇನೆ ಅನ್ನುತ್ತಾನೆ.
ಎಷ್ಟು ಜನ ನಿಮ್ಮಲ್ಲಿ ದೇವರ ವಾಕ್ಯವನ್ನು ಅನುದಿನವೂ ಧ್ಯಾನಿಸ್ತಾ ಇದ್ದೀರಿ? ಬೆಳಗ್ಗೆ ಎದ್ದ ಕೂಡಲೇ ಓದುತ್ತಾ ಇದ್ದೀರಿ? ಅಷ್ಟಕ್ಕೂ ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇದ್ದೀರಾ? ಇಲ್ಲಿನ 62ನೇ ವಚನ ಕೂಡ ನೋಡಿ, ನ್ಯಾಯವಾದ ನಿನ್ನ ವಿಧಿಗಳಿಗೋಸ್ಕರ ನಿನಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವುದಕ್ಕಾಗಿ ಮಧ್ಯರಾತ್ರಿಯವರೆಗೂ ನಾನು ಎಚ್ಚರವಾಗಿರುವೆನು. ಮಧ್ಯರಾತ್ರಿಯವರೆಗೂ ವಾಕ್ಯ ಓದುತ್ತಾ ಇದ್ದೀರಾ? ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ಟಿವಿ ನೋಡ್ತಾ ಇದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾ ಇದ್ದೀರಾ? ರಾತ್ರಿ ವೇಳೆಯಲ್ಲಿ ನಿಮ್ಮ ಹೃದಯವನ್ನು ಫುಲ್ಲಾಗಿ ವಾಕ್ಯದಿಂದ ತುಂಬಿಸಿಕೊಳ್ಳುವುದಾದರೆ ಆಗ ಪ್ರಶಾಂತವಾಗಿ ಮಲಗುತ್ತೀರಿ, ನೆಮ್ಮದಿಯಿಂದ ಎದ್ದೇಳ್ತೀರಿ. ಕೆಲವರು ಕಳವಳದೊಂದಿಗೆ ನಿದ್ರೆ ಹೋಗುತ್ತಾರೆ, ಎದ್ದ ಕೂಡಲೇ ಗಾಬರಿಯಾಗಿರುತ್ತಾರೆ, ಕಳವಳದಿಂದಲೇ ತುಂಬಿದವರಾಗಿರುತ್ತಾರೆ. ನಮಗೆ ನೆಮ್ಮದಿ ಉಂಟು ಮಾಡುವುದು ದೇವರ ಮಾತು, ದೇವರ ವಾಕ್ಯ ಆಗಿದೆ ಪ್ರಿಯರೇ. ವಾಕ್ಯ ಅಂದ್ರೆ ಏನು? ದೇವರ ಮಾತಾಗಿದೆ, ದೇವರ ವಾಗ್ದಾನ ಆಗಿದೆ. ರಾತ್ರಿ ವೇಳೆಯಲ್ಲಿಯೇ ನಿಮ್ಮ ಬಾಧೆಯೆಲ್ಲ ದೇವರ ಮುಂದೆ ಹೇಳಿಕೊಳ್ಳುವುದಾದರೆ, ನಿಮ್ಮ ದಿನವಿಡೀ ಕೆಲಸ ದೇವರ ಮುಂದೆ ನೀವು ಒಪ್ಪಿಸಿಕೊಡುವುದಾದರೆ, ನಿಮ್ಮ ಎಲ್ಲಾ ಭಯಗಳಿಂದ ಆತನು ಬಿಡಿಸುತ್ತಾನೆ, ನಿಮ್ಮ ಶ್ರಮೆಗಳಿಂದ ಬಿಡಿಸುತ್ತಾನೆ ಎಂದು ಕರ್ತನು ಹೇಳಿದಾನಲ್ಲವೇ? ದೇವರ ವಾಕ್ಯವನ್ನು ಪಠಿಸಿ ಧ್ಯಾನಿಸಿ ಮನಸ್ಸಿನಲ್ಲೆಲ್ಲ ತುಂಬಿಸಿಕೊಂಡು ನಿದ್ರೆ ಮಾಡಲು ಹೋಗಿ. ಹಾಯಾಗಿ ನೀವು ನಿದ್ರೆ ಮಾಡುತ್ತೀರಿ, ಪ್ರಶಾಂತತೆಯಿಂದ ನೆಮ್ಮದಿಯಿಂದ ನೀವು ಎದ್ದು ಮುಂದಕ್ಕೆ ಸಾಗುವವರಾಗಿರುತ್ತೀರಿ. ಸಾಧಾರಣವಾಗಿ ಹೇಳ್ತಾರಲ್ಲವೇ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ಕಣ್ಣು ತುಂಬ ನಿದ್ದೆ ಬರುತ್ತೆ ಎಂದು. ಹಾಗೆಯೇ ನಮಗೆ ಹೃದಯ ತುಂಬ ದೇವರ ವಾಕ್ಯ ಇರುವುದಾದರೆ ಕಣ್ಣು ತುಂಬ ನಮ್ಮ ಮನಸ್ಸು, ಚಿಕ್ಕ ಮೆದುಳು ದೊಡ್ಡ ಮೆದುಳು ಎಲ್ಲವೂ ಪ್ರಶಾಂತವಾಗಿ ನಿದ್ರೆ ಹೋಗುತ್ತೆ. ಪ್ರಶಾಂತವಾಗಿ ನೀವು ನಿದ್ದೆ ಮಾಡುವಾಗ ಆ ಗಾಢ ನಿದ್ರೆ ನಮಗೆ ಎಷ್ಟು ರೆಸ್ಟೋರೇಷನ್ ಕೊಡುತ್ತೆ ಗೊತ್ತಾ ನಿಮಗೆ? ಯಾವನು ನಿನ್ನ ಮೇಲೆ ಮನಸ್ಸಿಡುತ್ತಾನೋ ಅವನಿಗೆ ಪೂರ್ಣ ಮನಃಶಾಂತಿಯನ್ನು ಉಂಟು ಮಾಡುತ್ತೆ ಎಂದು ವಾಕ್ಯ ಹೇಳುತ್ತೆ. ನಿಮಗೆ ನೆಮ್ಮದಿ ಬೇಕಾಗುವುದಾದರೆ, ಸುಖವಾದ ನಿದ್ರೆ ಬೇಕಾಗುವುದಾದರೆ, ನಿಮಗೆ ಪ್ರಶಾಂತತೆ ಬೇಕಾಗುವುದಾದರೆ ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ತುಂಬಿಸಿಕೊಳ್ಳಿರಿ. ಇದೇ ಕೀರ್ತನೆ ಮತ್ತೊಂದು ಭಾಗದಲ್ಲಿ ಹೇಳ್ತಾನೆ, ನಿನಗೆ ವಿರುದ್ಧವಾಗಿ ಪಾಪ ಮಾಡಲಾರದಂತೆ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದೇನೆ ಅನ್ನುತ್ತಾನೆ. ವಾಕ್ಯ ಬೈಬಲ್ನಲ್ಲಿ ಸುಮ್ಮನೆ ಅಂಡರ್ಲೈನ್ ಮಾಡಿ ಇಟ್ಟುಕೊಂಡು ಮತ್ತೆ ಸೆಲ್ಫ್ನಲ್ಲಿ ಇಡುವಂಥದ್ದಲ್ಲ ಪ್ರಿಯರೇ. ನೀವು ಓದಿರುವ ವಾಕ್ಯ ನಿಮ್ಮ ಹೃದಯದೊಳಗೆ ಭದ್ರವಾಗಿ ಇಟ್ಕೊಳ್ಬೇಕು. ಯಾವನು ದುಷ್ಟರ ಆಲೋಚನೆಯಂತೆ ನಡೆದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ರಾತ್ರಿ ಹಗಲು ಅದನ್ನು ಧ್ಯಾನಿಸುತ್ತಿರುವವನು ಧನ್ಯನು. ರಾತ್ರಿ ಹಗಲು ನಾವು ಬೈಬಲ್ ಹಿಡ್ಕೊಂಡು ಕೂತ್ಕೊಂಡು ಧ್ಯಾನಿಸ್ಲಿಕ್ಕಾಗದೇ ಇರಬಹುದೇನೋ, ಆದರೆ ಓದಿರುವ ವಾಕ್ಯ ಭಾಗವನ್ನು ದಿನವೆಲ್ಲ ಧ್ಯಾನಿಸುತ್ತಾ ಇರಬಹುದು. ಸಹಜವಾಗಿ ನೀವು ಹಸುಗಳು, ಎಮ್ಮೆಗಳು, ದನಗಳು ನೋಡ್ತೀರಲ್ಲವೇ? ಅವು ಹೊಲಕ್ಕೆ ಹೋಗಿ ಮೇವು ತಿಂದು ಬಂದ ನಂತರ ಕೊನೆಗೆ ಸಾಯಂಕಾಲದಲ್ಲಿ ಅವು ಏನ್ ಮಾಡ್ತವೆ ಗೊತ್ತಾ? ಗಮನಿಸಿದ್ದೀರಾ? ಅವು ತಿಂದಿರುವಂತಹ ಗಬಗಬ ಅಂತ ತಿಂದಿರುವ ಮೇವನ್ನು ಮತ್ತೆ ಬಾಯಿಗೆ ತಂದುಕೊಂಡು ಚೆನ್ನಾಗಿ ತಲೆಯಾಡಿಸುತ್ತಾ ಅದನ್ನು ಜಡುಮಿ 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 ಆಹಾರವೆಲ್ಲ ಅವು ಸವಿದುಕೊಳ್ಳುತ್ತವೆ. ಹಾಗಾಗಿ ಚೆನ್ನಾಗಿ ಒಳ್ಳೆ ಹಾಲು, ನಿರ್ಮಲವಾದ ಶುದ್ಧ ಹಾಲನ್ನು ಅವು ಆಗ ಕೊಡುತ್ತವೆ. ನಮ್ಮ ಜೀವಿತದಲ್ಲೂ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವುದಾದರೆ ಪರಿಶುದ್ಧವಾದ ಫಲಗಳನ್ನು ನೋಡಬಲ್ಲೆವು. ದೇವರ ವಾಕ್ಯ ಎಷ್ಟು ಹೆಚ್ಚು ನಾವು ಧ್ಯಾನಿಸುತ್ತೇವೋ ಅಷ್ಟು ಹೆಚ್ಚು ನಮ್ಮ ಜೀವಿತ ಪರಿಶುದ್ಧಗೊಳ್ಳುತ್ತದೆ. ನಮ್ಮ ನಾಲಿಗೆ ಪರಿಶುದ್ಧಗೊಳಿಸಲ್ಪಡುತ್ತದೆ, ನಮ್ಮ ಮನಸ್ಸಿಗೆ ಪ್ರಶಾಂತತೆ ದೊರಕುತ್ತದೆ. ನಾವು ಅನೇಕರಿಗೆ ಆಶೀರ್ವಾದಕರವಾಗಿರಬಲ್ಲೆವು. ಅನುದಿನವೂ ಪ್ರಾರ್ಥನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕೆಂದು ಹೇಗೆ ಹೇಳ್ತಿದ್ದೇನೋ ಅಷ್ಟೇ ಪ್ರಾಮುಖ್ಯತೆ ವಾಕ್ಯಕ್ಕೂ ಕೂಡ ಕೊಡಬೇಕು. ಸಾಧು ಸುಂದರ್ ಸಿಂಗ್ ಎಂಬ ಭಕ್ತನು ಹೇಳಿದ್ದಾರೆ, ಒಬ್ಬ ನಿಜ ಕ್ರೈಸ್ತನಿಗೆ ವಾಕ್ಯದ ಧ್ಯಾನವು ಮೊಳಕಾಲೂರಿ ಮಾಡುವ ಪ್ರಾರ್ಥನೆ 2 ರೆಕ್ಕೆಗಳಂತಿವೆ. ಒಂದು ಪಕ್ಷಿ 2 ರೆಕ್ಕೆಗಳಿದ್ದ ಹೊರತು ಹೇಗೆ ಮೇಲಕ್ಕೆ ಹಾರಾಡುವುದಿಲ್ಲವೋ ಹಾಗೆಯೇ ಆಧ್ಯಾತ್ಮಿಕ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಅಭಿವೃದ್ಧಿಯಾಗಬೇಕಾದರೆ ಮೊಳಕಾಲೂರಿ ಮಾಡುವ ಪ್ರಾರ್ಥನೆ, ದೈವ ವಾಕ್ಯದ ಧ್ಯಾನ ಹೊಂದಿಕೊಂಡಿರಬೇಕು. ನಿಜವೇ, ನಾವು ದೇವರೊಂದಿಗೆ ಸಹವಾಸ ಮಾಡುತ್ತಿರುವಾಗ ನಾವು ನಮ್ಮ ಲೋಕ ಮಾಲಿನ್ಯದಿಂದ ಬಿಡಿಸಲ್ಪಡುತ್ತೇವೆ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಇಂದಿನಿಂದ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ವಾಕ್ಯ ತಪ್ಪದೆ ಪ್ರತಿದಿನ ತೆರೆದು ನಾನು ಓದುತ್ತೇನೆ, ಮನಸ್ಸಿನೊಳಗೆ ಭದ್ರಪಡಿಸಿಕೊಂಡು ಆ ವಾಕ್ಯವನ್ನು ಧ್ಯಾನಿಸುತ್ತೇನೆ ಎಂಬುದಾಗಿ. ಸಮಯ ದೊರಕಿದಾಗೆಲ್ಲ ದೇವರೊಂದಿಗೆ ಸಂಭಾಷಣೆ ಮಾಡಿಕೊಳ್ಳುವ ಹಾಗೆ
ಎಡಬಿಡದೆ ಪ್ರಾರ್ಥನೆಯ ಜೀವಿತ ಹೊಂದಿಕೊಂಡಿರುತ್ತೇನೆ. ದೇವರೇ, ನನಗೆ ಸಹಾಯ ಮಾಡಿರಿ. ನಿಮ್ಮ ವಾಕ್ಯದಿಂದ ನನ್ನನ್ನು ಬದುಕಿಸಿರಿ, ನಿಮ್ಮ ಆತ್ಮದಿಂದ ನನ್ನನ್ನು ನಡೆಸಿರಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಕಳವಳದಿಂದ ಕೂಡಿರುವ ಲೋಕದಲ್ಲಿ, ಈ ಬಲಹೀನ ಲೋಕದಲ್ಲಿ ದೇವರೇ, ಇನ್ನೂ ಎಷ್ಟೋ ವೈರಸಸ್ಗಳು, ಎಷ್ಟೋ ವೈರಲ್ ಫೀವರ್ಗಳು ಹೆಚ್ಚಾಗ್ತಿವೆ. ಮನಸ್ಸಿಗೆ ಪ್ರಶಾಂತತೆ ಇಲ್ಲದ ಪರಿಸ್ಥಿತಿಗಳಿವೆ. ಇಂತಹ ಪರಿಸ್ಥಿತಿ ಎದುರಿಸಬೇಕಾದ ಈ ಭಯಂಕರವಾದ ದಿನಗಳಲ್ಲಿ ನಿಮ್ಮ ಮೇಲೆ ಆತುಕೊಳ್ಳುವ ಹಾಗೆ ನಿಮ್ಮ ವಾಕ್ಯ ಮಧ್ಯರಾತ್ರಿಯವರೆಗೂ ಧ್ಯಾನಿಸಿ ನಮ್ಮ ಹೃದಯದಲ್ಲಿಟ್ಕೊಂಡು ಪ್ರಶಾಂತವಾಗಿ ನಿದ್ರೆ ಮಾಡುವ ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ನೆಮ್ಮದಿಯೊಂದಿಗೆ, ಸಮಾಧಾನದೊಂದಿಗೆ ಎದ್ದು ಪ್ರತಿ ಸಮಸ್ಯೆಯನ್ನು ಎದುರಿಸಿ ಪರಿಷ್ಕಾರವನ್ನು ಕಂಡುಕೊಂಡು ಪ್ರಯೋಜಕರಾಗಿ ಜೀವಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ತಿಳಿಯಪಡಿಸಿರಿ. ನಾವೆಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ವಿಜ್ಞಾಪನೆ ಮಾಡಲು ಸಿದ್ಧರಾಗಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಆ ಕಡೆ ನೀವು, ಈ ಕಡೆ ನಾವು ಪ್ರಾರ್ಥಿಸುವಾಗ ದೇವರು ಅದ್ಭುತ ಕಾರ್ಯ ಮಾಡುತ್ತಾರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿರಿ. ಇತರರಿಗೂ ಮೇಲುಂಟಾಗುವಂತೆ ಶೇರ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು, ಊರು ಟೈಪ್ ಮಾಡಿ. ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟರ್ನಲ್ಲಿ ಮತ್ತು ಅನೇಕ ವಿಧವಾದ ಪೋಸ್ಟ್ಗಳನ್ನು ನಿಮಗೋಸ್ಕರ ಹಾಕ್ತಿದ್ದೇವೆ. ಹಾಡು ಸಂದೇಶಗಳನ್ನು ಪೋಸ್ಟ್ ಮಾಡ್ತಿದ್ದೇವೆ. ವೀಕ್ಷಿಸಿರಿ, ಆನಂದಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.